ಸ್ನೇಹದೀಪ ದಿವ್ಯಾಂಗರ ಸಂಸ್ಥೆ ಬೆಂಗಳೂರಿನಲ್ಲಿ ನಿನ್ನೆ ಆಯೋಜಿಸಿದ್ದ ರಾಜ್ಯ ಮಟ್ಟದ ಪ್ರತಿಭಾನ್ವೇಷಣೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ದಿವ್ಯಾಂಗ ಮಕ್ಕಳ ಪ್ರದರ್ಶನ ಮನಸೂರೆಗೊಂಡಿತು. ಮಾಜಿ ಮುಖ್ಯಮಂತ್ರಿ ಮತ್ತು ಸಂಸದ ಬಸವರಾಜ ಬೊಮ್ಮಾಯಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಜೇತರಿಗೆ ಬಹುಮಾನ ವಿತರಿಸಿದರು. ಸ್ನೇಹದೀಪ ಸಂಸ್ಥೆಯ ಧರ್ಮದರ್ಶಿ ಕೆಜಿ ಮೋಹನ್ ಮತ್ತಿತರರು ಬಳಿಕ ಬಸವರಾಜ ಬೊಮ್ಮಾಯಿ ಮನುಷ್ಯನಿಗೆ ಜೀವನದಲ್ಲಿ ಜ್ಞಾನ ಮತ್ತು ಧ್ಯಾನ ಬಹಳ ಮುಖ್ಯ. 21ನೇ ಶತಮಾನ ಜ್ಞಾನದ ಶತಮಾನವಾಗಿದೆ. ಯಾರಲ್ಲಿ ಜ್ಞಾನ ಇದೆಯೋ ಅವರು ಜಗತ್ತನ್ನೇ ಆಳುತ್ತಾರೆ ಎಂದರು. ಮನಸ್ಸಿನ ವಿಕಾಸ, ತೃಪ್ತಿ, ಶಾಂತಿ, ನೆಮ್ಮದಿಗಾಗಿ ಧ್ಯಾನ ಅಗತ್ಯ. ದಿವ್ಯಾಂಗರಲ್ಲಿ ವಿಶೇಷ ಶಕ್ತಿ ಇದ್ದು ಸದಾ ಪ್ರೇರಣಾದಾಯಕರಾಗಿರುತ್ತಾರೆ ಎಂದು ಹೇಳಿದರು.